15-20 ಸೀರಿಯಲ್ ಮಾಡ್ದೆ. ಆಮೇಲೆ ಹರಹರ ಮಹಾದೇವ ಚಾನ್ಸ್ ಸಿಕ್ತು ಬಾಂಬೆಲಿ. ಓಕೆ. ಕನ್ನಡಕ್ಕೆ ಕರೋನಾ ಬಂದಮೇಲೆ ಇಲ್ಲಿ ಬಂದ್ಬಿಟ್ಟ, ಅಲ್ಲಿರೋಕ್ಕಾಗಲಿಲ್ಲ. ಇದ್ದಕ್ಕಿದ್ದಂಗೆ ಹೆಲ್ತ್ ಅಂದರೆ ಮೊದಲು ಚೈಲ್ಡ್ಹುಡ್ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಇತ್ತ? ಏನೂ ಇಲ್ಲ ಏನೂ ಇರಲಿಲ್ಲ. ಜ್ವರ ಕೆಮ್ಮು ಬಂದಿದ್ದಿಲ್ಲ ಪಾಪ. ಇನ್ಫೆಕ್ಷನ್ ಆಗಿ ಅದು ಸ್ಟಮಕ್ ತನಕ ಇನ್ಫೆಕ್ಷನ್ ಆಗೋಗಿತ್ತು. ಆಮೇಲೆ ಅದು ಹಾಗೆ ಅದು ವಾಸಿ ಆಯಿತು. ತಿರ್ಗಾ ಅದೇನು ಇನ್ಫೆಕ್ಷನ್ನೇ ಕಂಟಿನ್ಯೂ ಆಯಿತು. ಲಿಫ್ಟಲ್ಲೂ ಕೂತ್ಕೊಂಡ ಹಿಂಗೆ ಕೈ ಇಟ್ಕೊಂಡಿದ್ದೆ. ಲಿಫ್ಟಲ್ಲಿ ಇಳಿದ್ಬಿಟ್ಟು ಅಲ್ಲಿದೆ ಆ್ಯಂಬುಲೆನ್ಸು. ಲಿಫ್ಟಿಂದ ನೀವು ಬಂದ್ರಲ್ಲ ಗೇಟು, 4 ಹೆಜ್ಜೆ ಹಿಂಗೆ ಅಂದ್ಬಿಟ್ಟ. ಅಲ್ಲೇ ಏನು ನೀತು ಅಂತಿದ್ದೆ. ನೂರೊಂದು ನೆನಪು. ಏನು ಅವ್ರಿಗೆ ಹೆಲ್ತ್ ಚಾಲೆಂಜಸ್ ಇತ್ತ? ಏನಾಗಿತ್ತು ನಿತಿನ್ ಅವ್ರಿಗೆ? ಬಾಂಬೆಗೆ ಹೋಗಿದ್ದ, ಅಲ್ಲಿ ಶೂಟಿಂಗು ಡೈರೆಕ್ಟರ್ ಅಂತ ಡೈರೆಕ್ಷನ್ ಮಾಡಿದ್ದು ಅಂತ ಹೇಳಿದ್ರೆ, ಸಾರಿ ಅದ್ರ ಬಗ್ಗೆ ಮಾತಾಡೋದಾದ್ರೆ ಯಾವ್ದು ಡೈರೆಕ್ಟ್ ಮಾಡಿದ್ರು? ಏನು ಇಲ್ಲಿ ಸೀರಿಯಲ್ಗಳು ತುಂಬ ಅಸೋಸಿಯೇಟಾಗಿ ಡೈರೆಕ್ಟ್ ಮಾಡ್ದ. ಓಕೆ. ಶ್ರುತಿ ನಾಯ್ಡು ಅವ್ರ ಜೊತೆ ಎಲ್ಲ ದೇವಿ ತನಕ ಒಂದು 15-20 ಸೀರಿಯಲ್ ಮಾಡ್ದ. ಆಮೇಲೆ ಹರಹರ ಮಹಾದೇವ ಚಾನ್ಸ್ ಸಿಕ್ತು ಬಾಂಬೆಲಿ. ಓಕೆ. ಕನ್ನಡಕ್ಕೆ ಅದು 2.5 ವರ್ಷ ಮಾಡಿದೆ ಬಾಂಬೆಲಿ. ಅಲ್ಲೇ ಹೋಗಿ ಸೆಟ್ಲ್ ಆಗಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟ ಬಾಂಬೆಲಿ. ಅಲ್ಲೇ ಬಾಂಬೆ ನಾವು ಯಾವಾಗಲೂ ಹೋಗಿ ನೋಡ್ಕೊಂಬೋದು. ಆಮೇಲೆ ತಮಿಳು ಮುರುಗನ್ ಮಾಡ್ದೆ. ಓಕೆ. 1.5 ವರ್ಷ. ತೆಲುಗು ಮಾಡ್ದೆ, ರುದ್ರ ಮಹಾದೇವಿ. ಹಿಂದಿ ಮಾಡ್ದೆ. ಇದೆಲ್ಲ ಇಂಡಿಪೆಂಡೆಂಟ್ ಡೈರೆಕ್ಷನ್. ಇಂಡಿಪೆಂಡೆಂಟ್. ಅವನ ಹೆಸರು ನಿತಿನ್ ಗೋಪಿ ಅಂತ ಮಾಡ್ಕೊಂಡ್ಬಿಟ್ಟೆ ಹೆಸರು. ನಿತಿನ್ ಗೋಪಿ, ಕರೆಕ್ಟ್. ಅದು ಹಿಂದಿ ಭೈರವ್ ಅಂತ ಮಾಡಿದೆ. ಇದೆಲ್ಲ ಮಾಡಬೇಕು. ಕರೋನಾ ಬಂತು. ಕರೋನಾ ಬಂದಮೇಲೆ ಇಲ್ಲಿ ಬಂದ್ಬಿಟ್ಟ, ಅಲ್ಲಿರೋಕ್ಕಾಗಲಿಲ್ಲ. ಇಲ್ಲಿ ಬಂದವನು ಇಲ್ಲಿ 2 ಸೀರಿಯಲ್ ಮಾಡಿದ ಡೈರೆಕ್ಷನ್. ಯಾವುದಾದ್ರು ಹೆಸರು ಅವನದೇ ಓಪನ್ ಮಾಡಿದ್ರು, ಒಂದು ಪ್ರೊಡಕ್ಷನ್ದು, ಮೈಸೂರು ಟ್ಯಾಕೀಸ್ ಅಂತ. ಅವನು ಒಂದು ಕಸಿನ್ ಸೇರಿ ಮಾಡಿ 2 ಸೀರಿಯಲ್ ಮಾಡ್ದ. ಇದ್ದಕ್ಕಿದ್ದಂಗೆ ಹೆಲ್ತ್ ಅಂದರೆ ಮೊದಲು ಚೈಲ್ಡ್ಹುಡ್ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಇತ್ತ? ಏನೂ ಇಲ್ಲ ಏನೂ ಇರಲಿಲ್ಲ. ಜ್ವರ ಕೆಮ್ಮು ಬಂದಿದ್ದಿಲ್ಲ ಪಾಪ. ಡೈರೆಕ್ಟ್ ಅದೇ ಇನ್ಫೆಕ್ಷನ್ ಆಯಿತು. ಅಲ್ಲಿ ಹೋದಾಗ ಅದೇನೋ ಮುಂಬೈಯಲ್ಲಿ ಈ ಶೂಟಿಂಗ್ ಇದ್ರಲ್ಲಿ ಏನೇನೋ ಎಲ್ಲ ಹಾಕಿರ್ತಾರಲ್ಲ, ಆ ಟೈಮಲ್ಲೆಲ್ಲ ಕಚ್ಚಿಯಾಗಿ ಏನೋ ಇನ್ಫೆಕ್ಷನ್ ಆಗಿ ಅದು ಸ್ಟಮಕ್ ತನಕ ಇನ್ಫೆಕ್ಷನ್ ಆಗೋಗಿತ್ತು. ಆಮೇಲೆ ಅದು ಹಾಗೆ ಅದು ವಾಸಿ ಆಯಿತು. ತಿರ್ಗಾ ಅದೇನು ಇನ್ಫೆಕ್ಷನ್ನೇ ಕಂಟಿನ್ಯೂ ಆಯಿತು. ಆಮೇಲೆ ನೋಡಿ ಅದು ಲಂಗ್ಸ್ ಇನ್ಫೆಕ್ಷನ್ಗಾಗಿ ಅದು ನೀರು ಬ್ಲಾಕ್ ಆಗೋದು. ಅದಾಗಿ ಸುಮಾರು ವರ್ಷ ಆರಾಮಾಗೇ ಇದ್ದ. ಆ ಥರ ಏನು ಗೊತ್ತಾಗೋ ಥರ ಇರಲಿಲ್ಲ. ಅದು ಜಾಸ್ತಿ ಆಗ್ತಿದ್ದಂಗೆ ಹಾರ್ಟ್ಗೆ ಎಫೆಕ್ಟ್ ಆಯ್ತು. ಸಡನ್ ಹಾರ್ಟ್. ಅವನಿಗೋಸ್ಕರ ದೊಡ್ಡ ಸ್ಕ್ರೀನ್ ತೊಗೊಂಡ್ವಿ. ಸೇಮ್ ಗುರುವಾರ 11:30-12 ತನಕ ನೋಡಿದ್ವಿ. ಮಧ್ಯಾಹ್ನ ರಾತ್ರಿ ಅವನಿಗೋಸ್ಕರ ದೊಡ್ಡ ಟಿ ವಿ ತೊಗೊಂಡಿದ್ವಿ. ಅಮ್ಮ ಚಿಕ್ಕ ಟಿ ವಿ ಚೆನ್ನಾಗಿ ಕಾಣೋದು. ಏನಿದಿರೋ ಜೂನ್ 2 ಸರಿ ಅಂದ್ಬಿಟ್ಟು 11:30 ಅವನು ಮಲ್ಕೊಳ್ಳಿ, 12 ಆಗ್ತಾಯಿದೆ, ಮಲ್ಕೊಳ್ಳೋಣ, ಬೆಳಗ್ಗೆ ಹೇಳ್ಬೇಕಂದು ಹಿಂಗೆ ಹೋದ್ವಿ. ಆಮೇಲೆ ಅಪ್ಪ 1 ಗಂಟೆಗೆ ಯಾಕೋ ಇದೇ ಒಂದು ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿದೆ, ಒಂದು ಆ್ಯಂಬುಲೆನ್ಸ್ ಕಳಿಸ್ಬಿಟ್ಟು ಅವರೇ ಹೇಳಿದ್ರು. ಅವನೇ ಹೇಳ್ದೆ. ಆಮೇಲೆ ನಾನು ಹಿಂಗೆ ಫೋನ್ ತೊಗೊಂಡೆ. ನಿನ್ಗೆ ಅದೆಲ್ಲ ಗೊತ್ತಾಗತ್ತಾ, ಲೊಕೇಶನ್ ಎಲ್ಲ ಕೊಡು ಅಂದ. ನಾನು ಫೋನ್ ಕೊಟ್ಟೆ. ಅವನೇ BGS ಫೋನ್ ಮಾಡಿ ಲೊಕೇಶನ್ ಕಳಿಸಿ, ಜೊತೆಗೆ ಡಾಕ್ಟ್ರೂ ಬರೋಕ್ಕೆ ಹೇಳ್ಬಿಡಿಪ್ಪ, ಉಸಿರಾಡೋಕ್ಕಾಗ್ತಾಯಿಲ್ಲ ಅಂದರೆ 20 ನಿಮಿಷದಲ್ಲಿ ಬಂತು. ಒಂದು 20-25 ನಿಮಿಷ ಬಂದರು. ಡಾಕ್ಟ್ರು ಮೇಲೆ ಬಂದರು. ನಾವು ರೆಡಿಯಾಗಿದ್ವಿ. ಗೇಟ್ ಹತ್ರ ಆ್ಯಂಬುಲೆನ್ಸ್ ಇತ್ತು. ಸರಿ ಅಂತ ಇಲ್ಲಿಂದ ಲಿಫ್ಟ್ ತನಕ ಹೋದ್ವಿ. ಲಿಫ್ಟಲ್ಲೂ ಕೂತ್ಕೊಂಡ ಹಿಂಗೆ ಕೈ ಇಟ್ಕೊಂಡಿದ್ವಿ. ಲಿಫ್ಟಲ್ಲಿ ಇಳಿದ್ಬಿಟ್ಟು ಅಲ್ಲಿದೆ ಆ್ಯಂಬುಲೆನ್ಸು. ಲಿಫ್ಟಿಂದ ನೀವು ಬಂದ್ರಲ್ಲ ಗೇಟು, 4 ಹೆಜ್ಜೆ ಹಿಂಗೆ ಅಂದ್ಬಿಟ್ಟ. ಅಲ್ಲೇ ಏನು ನೀತು ಅಂತಿದ್ದೆ. ಏನಿಲ್ಲ ಸರ್, ಏನಿಲ್ಲ ಅಂತ ಹೋಗಿ ಇಮ್ಮಿಡಿಯೇಟ್ ಮಾನಿಟ್ರು ಫಸ್ಟ್ ಏಡ್ ಅಲ್ಲೇ ಡಾಕ್ಟ್ರ್ ಇದ್ರಲ್ಲ, ಎಲ್ಲ ಮಾಡಿ ನೋಡಿದಾಗ ಫುಲ್ ರೆಡ್ ಬಂದುಬಿಡ್ತು. ಸರ್ ಏನು ಅಂದ. ಇಲ್ಲ ಸರ್, ಪಲ್ಸ್ ಇದೆ ಸರ್, ಹೊಟ್ಟೋಗೋಣ ಅಂದರು ಡಾಕ್ಟ್ರು. ನಂಗೆ ಡೌಟ್ ಬಂತು. ಅಲ್ಲಿ ಹೋದ ತಕ್ಷಣ ಹೋಗ್ಬಿಟ್ಟಿದ್ದೆ ಅಷ್ಟೊತ್ತಿಗೆ ಇಲ್ಲೇ. ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಬದುಕಿಸ್ಬಿಡ್ತಾಯಿದ್ದೆ ಸರ್. ಹಾರ್ಟ್ ಅರೆಸ್ಟ್ ಆದರೆ 30 ಸೆಕೆಂಡ್ಸ್ ಅಂತ. ಅಪ್ಪುವರ್ಗಾದಂಗೆ
ಸೇಮ್ 1 ಇಯರ್ ಕರೆಕ್ಟಾಗಿ ಡಿಫ್ರೆನ್ಸ್ ಅವ್ರಿಗೂ ಅವನಿಗೂ. ಅಪ್ಪು ಹೋಗಿ 1 ಇಯರ್ಗೆ ಅವನು ಹೋಗಿದ್ದ. ಅದೇ ಟಿ ವಿ ಇದರಲ್ಲಿ ಅಪ್ಪು ಹೋದಾಗ ಇವಂದು ಎಲ್ಲ ಬಂತು, ಸೇಮ್ ಹಂಗೆ ಆಯಿತು ಅಂತ ನ್ಯೂಸ್ ಬಂತು. ಆಗ ಹೇಳಿದ್ರು ಡಾಕ್ಟ್ರು, ಅಟ್ಯಾಕ್ ಆದರೆ ನೀವು ಕೆಳಗೆ ಬಂದ ತಕ್ಷಣ ನಾವು ಪಂಪಿಟ್ಟು ಎಲ್ಲ ಮಾಡಿಬಿಡ್ತಾಯಿದ್ವಿ. ಅರೆಸ್ಟ್ ಆದರೆ 30 ಸೆಕೆಂಡ್ ಒಳಗಡೆ ನಾವು ಬಸ್ ಸಿಗಬೇಕು. ಇಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ 2 ನಿಮಿಷ ಆಗೋಯ್ತು. ಅವನು ಕಾಲು ಹಾಕಿ ಎಲ್ಲಿ ಹಾಕ್ಬಿಟ್ಟು ಹಾಕಿದ್ರು. ಅಲ್ಲಿ ಹೋದ ತಕ್ಷಣ ಹೀಟ್ರು ಒಂದ್ಸಲಿ ಮಾನಿಟ್ರು ಬಂದ್ಬಿಡ್ತು, ಸ್ವಲ್ಪ ಬಂತು, 2ನೇ ಸಲ ಗೊತ್ತಾಗ್ಲೇ ಇಲ್ಲ ಹೆಂಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಮಾತಾಡ್ತಾನೆ ಇದ್ದ ಲಾಸ್ಟ್ ತನಕ, ಇಮ್ಯಾಜಿನ್. ಆರಾಮಾಗೆ ಮಾತಾಡ್ತಿದ್ರು. ಮಾತಾಡ್ತಾನೆ ಇದ್ದ. ಆ 1 ಸೆಕೆಂಡ್ ನಗ್ಸೋನು ಮನೆಯಲ್ಲಿ 24 ಗಂಟೆ ನಗ್ಸೋನು, ತಮಾಷೆ ಮಾಡಿ ಕೂಲಾಗಿರ್ತಿದ್ದ. ಜಗಳ ಮಾಡೋದು ಏನೂ ಇಲ್ಲ, ಯಾವುದು ಕೋಪ ಏನೂ ಇಲ್ಲ. ಕೋಪನೇ ಇಲ್ಲ. ಸೆಟ್ಟಲ್ಲೂ ಹೇಳೋರು ಕೋಪನೇ ಇಲ್ಲ ಇವ್ರಿಗೆ. ಎಲ್ಲರಿಗೂ ಆರಾಮಾಗೆ ಮಾತಾಡ್ಸ್ಕೊಂಡೆಲ್ಲ. ಇವರು ದೊಡ್ಡ ದೊಡ್ಡ ಆ್ಯಕ್ಟ್ರುಗಳೆಲ್ಲ, ಜೈ ಜಗದೀಶು, ಆಶಾಲತಾ ಅವರೆಲ್ಲ ಅದೇ ಹೇಳೋರು, ನಾವೆಲ್ಲ ಪುಟ್ಟಣ್ಣನ ಜೊತೆ ಮಾಡಿದವರು, ಈಗ ಅದೇ ಥರ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾನೆ ಅನ್ನೋ ಅಷ್ಟು ಲೆವೆಲ್ಗೆ ಮಾಡ್ತಾಯಿದ್ದ ಡೈರೆಕ್ಷನ್. ಸಿನಿಮಾ ನಿರ್ದೇಶನ ಮಾಡೋ ಒಂದು ಕನಸಿತ್ತ ಸರ್ ಮಗನಿಗೆ? ತುಂಬ. ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಬರಿತಾ ಇದ್ದ ಕಥೆಗಳೆಲ್ಲ, ಕಥೆಗಳೆಲ್ಲ. ಅವನಿಗೆ ಆ್ಯಕ್ಚುಲಾಗಿ ಸಬಾರ್ಡಿನೇಟ್ ಆಗಿರೋಕ್ಕೆ ಇಷ್ಟ ಇಲ್ಲ, ಟು ಬಿ ಫ್ಯಾಕ್ಟ್. ಅವನೇ ಓನ್ ಎಲ್ಲ ಮಾಡಬೇಕು ಅನ್ನೋದೇ ಇಷ್ಟ ಇತ್ತು. ಎಲ್ಲ ಆಗಿ ಬರಬೇಕಲ್ಲ, ಹಣೆಯಲ್ಲಿ ಬರೆದಿರ್ಬೇಕಲ್ಲ. ಕರೆಕ್ಟ್, ಎಲ್ಲ ಋಣ ಇರಬೇಕು. ಹಂಸಲೇಖ ಅವರೇ ಒಂದು ಹಾಡಲ್ಲಿ ಬರೆದಿದ್ದಾರೆ, ನಿಮ್ಗೆ ಗೊತ್ತಿರುತ್ತೆ, ತವರ ಹೆಸರಿನಲ್ಲಿ, ಬಯಸಿದ್ದೆಲ್ಲ ಎಂದು ನಮ್ಮ ಕೈಗೆ ದಕ್ಕದು, ನಾವು ತಂದ ಪುಣ್ಯ ಎಷ್ಟು ಅಷ್ಟೇ ನಮ್ಮದು ಅಂತ. ಚಿಂತಿಸಬೇಡ ಮನವೇ ಆಟ ಸಾಗಿಸು ಅಂತ ಅವ್ರು ಬರೆದಿರೋಂಗೆ ಇವತ್ತಿಗೆ ನಾವು ಹೇಳೋ ಸುಲಭ, ಇಲ್ಲಿಂದ ನಾನು ಭಾಳ ಸುಲಭ ಇದನ್ನು ಹೇಳೋದಾದರೆ, ಈ ಸ್ಥಾನದಲ್ಲಿ ನೀವಿಬ್ರು ಕೂತ್ಕೊಂಡು ಅದನ್ನು ಕೇಳೋದಿದೆಯಲ್ಲ, ಅದು ನನ್ನ ಪ್ರಕಾರ ಆಗಬಾರ್ದಾಗಿತ್ತು. ಯಾವ ತಂದೆ ತಾಯಿಗೂ ಅದು ಮಾಡಲಿಲ್ಲ ನಾವು, ಆ ಥರ ಆಗತ್ತೆ ಅಂತ ಅಂದ್ಕೊಂಡು ಜೀವನದಲ್ಲೇ ಅಂದ್ಕೊಂಡ್ವಿ. 24 ಗಂಟೆ ದೇವರು ಪೂಜೆಗಳು, ಅವ್ರ ತಂದೆನೇ ಎಲ್ಲನೇ. ಮಕ್ಕಳು ಅಷ್ಟು ಪೂಜೆನೂ ಮಾಡೋರು. ಅವನು ಅಷ್ಟು ಮಾಡಿದ್ರು ಏನು ನಮಗೆ. ತಂದೆಯವರು ಯಾವಾಗ ಕಾಲವಾಗಿದ್ದು? ಅವರು 2009. ಅದು ತಾತನ ಅಗಲಿಕೆ ನಿತಿನ್ ಅವ್ರಿಗೆ. ಪಾಪ ಜೊತೆಲೇ ಇದ್ರು. 2 ಇಯರ್ಸ್ ಬೆಡ್ ರಿಡನ್ ಆಗೋದ್ರು ಅವರು. ಅವ್ರಿಗೆ ಮರ್ತೋಯ್ತೆಲ್ಲ ಹಳೇದೆಲ್ಲ. ನಮ್ಮ ಮನೆಯವ್ರು ನಾವೇ ಇಷ್ಟು ಜನ ಅವ್ರ ಬ್ರದರ್ ಸಿಸ್ಟರ್ ಅನ್ನೋ ಲೆವೆಲ್ಗೆ ನೋಡ್ಕೋತಾ ಇದ್ರು ನಮ್ಮನ್ನೆಲ್ಲ. ಆ ಥರ ಮಕ್ಕಳೇ ನೋಡ್ಕೊಂಡಿದ್ದವ್ರನ್ನ, ಅವರಿಬ್ಬರೇ ತುಂಬ ನೋಡ್ಕೊಂಡು. ಮಗಳೇ ಅವರೇ ಸ್ನಾನ ಮಾಡಿಸೋರು, ಅವರೇ ಪೂಜೆ ಅವರೇ ಊಟ ಮಾಡಿಸೋರು. ತಾತನ್ನ ನಮ್ಮಮ್ಮನ್ನ ಹಂಗೆ ನೋಡ್ಕೊಂಡ್ರು. ನಮ್ಮಮ್ಮ 12 ವರ್ಷ. ನೋಡಿ ಎಂಥ ಪುಣ್ಯದ ಕೆಲಸಗಳು ಮಾಡಿದ್ದಾರೆ ನಿಮ್ಮ ಮಕ್ಕಳು. ನಿಜವಾಗ್ಲೂ ಎಲ್ಲರ ಮೊಮ್ಮಕ್ಕಳು ಆ ಯೋಗ ಸಿಗಲ್ಲ. ಅದು ಇಲ್ಲ, ತುಂಬ ಮಾಡಿದ್ರು ಅವರಿಬ್ರು. ನಾವು ಹೇಳಿದ್ಲೇ ಇಲ್ಲ, ಅವರೇ ನೋಡ್ಕೊಂಡ್ರು. ಅವ್ರ ತಾತನ ಮೇಲೆ ತಂದೆ ತಾಯಿಯಾಗಿ ಅಥವಾ ನಿಮ್ಮ ತಾತ ನಿಮ್ಮ ತಂದೆಯವರು ಅಂದರೆ ಅವ್ರ ತಾತ ಅಂದರೆ ನಾವೆಲ್ಲೂ ಹೋಗಲ್ಲಮ್ಮ ಅಂದರು. ಯಾಕೆಂದರೆ ಕಣ್ಣೆದುರುಗಡೆ ಅವರಪ್ಪ ನಿಮ್ಮಮ್ಮನ 10 ವರ್ಷ 15 ವರ್ಷ ಬೆಡ್ ಪ್ಯಾನಿಂದ ಎಲ್ಲ ನೋಡ್ಕೊಂಬಿಟ್ಟಿದ್ದೀರಾ. ನೀವು ವಯಸ್ಸಾದ್ಮೇಲೆ ನಾವು ನೋಡ್ಕೊಳ್ತೇವೆ, ಇನ್ನೇನು ಹೇಳ್ಬೇಕು. ಎಲ್ಲೂ ಹೋಗಲ್ಲ, ಆ ಫಾರಿಂಗ್ ಹೋಗಲ್ಲ, ಇಲ್ಲೇ ಇದ್ಕೊಂಡು ಇಲ್ಲಿ ಏನು ಬರುತ್ತೋ ಅಷ್ಟರಲ್ಲೇ ಜೀವನ ಮಾಡೋಣ ಅಂತ ಇದೇ ವರ್ಡ್ ಹೇಳೋದು. ನಿತಿನ್ ಅವ್ರಿಗೆ ಅಪ್ಪು ಸರ್ ಅವರ ಅಗಲಿಕೆ ಒಂದು ಅವ್ರಿಗೂ ಒಂದು ದೊಡ್ಡ ಶಾಕ್ ಆಯಿತು ಅಂತ ಕಾಣುತ್ತೆ. ಆಮೇಲೆ ತುಂಬ ಕ್ಲೋಸ್ ಆಗಿ ಅವ್ನು ಆಮೇಲೆ ಹೋಗಿ ನೋಡೋಕ್ಕೂ ಇಷ್ಟಪಡಲಿಲ್ಲ. ಹತ್ರ ಹೋಗಿ ತುಂಬ ಆ್ಯಕ್ಚುಲಾಗಿ ಬೇಜಾರು ಮಾಡ್ಕೊಂಡ ತುಂಬ ಅವಾಗ ಹೋದಾಗ. ಅದೇ ಅವ್ರು ಎಷ್ಟೋ ಸಲ ಫೋನ್ ಮಾಡಿ ಸಿಕ್ಕಿ ಎಲ್ಲ ಮಾಡಿದ್ದಾರೆ. ಒಟ್ಟಿಗೆ ಹೋಟ್ಲಿಗೆ ಇಟ್ಲಿಗೆ ಹೋಗೋದು. ಬಟ್ ಆ ಥರ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಏನು ಅವಕಾಶಗಳು ಸಿಕ್ಕಿಲ್ಲ. ಟಚಲ್ಲಿ ಅವ್ರು ಮನೆಗೆ ಹೋಗೋರು ಊಟಕ್ಕೆ, ಅವರಿಬ್ರು ಎಲ್ಲ ಹೋಟ್ಲಿಗೆ ಹೋಗೋರು. ರಾಜ್ಕುಮಾರ್ ಅವ್ರ ಜೊತೆನೂ ಕೂತ್ಕೊಂಡು ಊಟ ಮಾಡಿ ಅವ್ರ ಮನೆಗೆ ಹೋಗಿ ಎಲ್ಲ ಮಾಡಿದ್ದಾರೆ ಅವರು ಎಲ್ಲ. ಇವರು ಅವನು ಹೋಗಿದ್ದಾನೆ. ಸೊ ಆ ಥರ ತುಂಬ ಒಳ್ಳೆ ಕನೆಕ್ಷನ್ನೇ ಇತ್ತು. ಶಿವರಾಜ್ ಕುಮಾರ್ ಪಿಕ್ಚರಲ್ಲೂ ಚಿಕ್ಕ ಹುಡುಗ ಆಗಿದ್ದಾಗಲೇ ಒಂದು ಸೀನು, ಅದು ಅವ್ರು ಚಿಕ್ಕವರಾಗಿದ್ದಾಗ ತೆಗ್ದಿದ್ದು ಒಂದು ಸೀನು. ಅವನು ಇನ್ನೊಬ್ಳು ಹುಡುಗಿ, ಇವರು ಮಾಲಾಶ್ರೀ ತಂಗಿನೂ ಅವನು ಮಾಡಿದ್ದಿದ್ದು ಒಂದು ಸಿನಿಮಾ. ಓಕೆ, ಅದರಲ್ಲೂ ಒಂದು ಸೀನು. ಶಿವಣ್ಣನ ಪಿಕ್ಚರು ಮಾಡಿದ ಅದು ಮಾಡ್ದ. ರಾಘವೇಂದ್ರ ರಾಜ್ಕುಮಾರ್ ಪಿಕ್ಚರ್ಗೂ ಒಂದು ಹಾಡು ಫಸ್ಟ್ ಅದೇನೆ. ಯಾವುದು?
ಫ್ಲೂಟಿಸ್ಟಾಗಿ ಮಾಡ್ತೀನಿ. ಅನುರಾಗದಲ್ಲಿ ಅದರಲ್ಲೇ ಫಸ್ಟ್ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ರಾ? ಅದೇ ಫ್ಲೂಟ್ ನುಡಿಸ್ತಾನಲ್ಲ. ಓ ಚಿಕ್ಕ ಹುಡುಗ. ಓ ನಿತಿನ್ ಅವರ ಅದು ಇತ್ತು. ಅಣ್ಣವ್ರು ಹೋಗ್ಬಿಟ್ಟು ಹಾಂ ನಿಮ್ಮ ಮಗ ಚೆನ್ನಾಗಿ ನುಡಿಸ್ತಾನೆ ಫ್ಲೂಟ್ ಅಂದರು. ಆ್ಯಕ್ಟಿಂಗ್ ಸೇರಿದೆ ಅದೇ ಹೇಳಿದ್ದು ಅಂದರು. ಅವ್ರಿಗೆ ಸಿಕ್ಕಾಗ ಹೇಳೋರು ತುಂಬ ಮುದ್ದಾಗಿ ಕಾಣಿಸ್ತಾನೆ ಮಗ ಅನ್ನೋರು. ಪಾಪ ಪ್ರೋಗ್ರಾಮ್ ಅಂದರೆ ಒಂದು ವಿತಿನ್ ಸ್ಪ್ಯಾನ್ ಆಫ್ ಮಿನಿಟ್ಸ್ ಅಂತ ಹೇಳ್ತೀವಲ್ಲ, ನಿಮಿಷಗಳಲ್ಲಿ ಬದಲಾವಣೆಗಳು ಲೈಫಲ್ಲಿ ಆಗೋದು. ಅಂದರೆ ತಪ್ಪು ತಿಳಿಬೇಡಿ, ಆ ಒಂದು ಅಗಲಿಕೆಗೆ ತುಂಬ 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 ಸಂತಾಪ ಇದೆ, ಗೌರವ ಇದೆ, ಎಲ್ಲವೂ ಇದೆ. ಅದನ್ನು ಯಾವುದೂ ಇಲ್ಲ ಅಂತ ಇರ್ತಿಲ್ಲ. ಆದರೆ ಪುಣ್ಯಾತ್ಮರು ಅವರು ನಮ್ಮನ್ನು ಬಿಟ್ಟು ಹೊಟ್ಟೋದ್ರು. ಆದರೆ ನಾವು ಇರ್ತೀವಲ್ಲ ಅವ್ರ ನೆನಪಲ್ಲಿ, ಅದಿದೆಯಲ್ಲ ಅದು. ಅದೇ ಈಗಿರೋ ಇದಕ್ಕೆ ಆ್ಯಕ್ಚುಲ್ ಆಗಿ ಅವ್ನು ಹೋಗಿದ್ದೆ ಅವನದೇ ಪುಣ್ಯ ಅನ್ಬೇಕು. ಅಷ್ಟು ಕಾಂಪಿಟೇಷನ್ನು ಅಷ್ಟಿದು. ಒಂದೇ ಒಂದು ಒಳ್ಳೇದಾಯ್ತು. ಏನಪ್ಪ ಅಂದರೆ ಮದುವೆ ಮುಂದಿದೆ ಆಗಲಿಲ್ಲ. ಅದು ಆಗ್ಬಿಟ್ಟಿದ್ರೆ ಆ ಹೆಣ್ಣು ಮಗು ಕಥೆ ಏನು ಮಾಡಬೇಕು. ದೇವರಲ್ಲೊಂದು ಕಾಪಾಡ್ದ, ಒಂದು ಜೀವನ ಕಾಪಾಡ್ದ. ಮ್ಯಾರೇಜು ಅಂದರೆ ನಿತಿನ್ ಸರ್ ಹೋಗೊಂದು 38 ವರ್ಷನಾ, 38-40 ವರ್ಷನಾ? 38. ಆ ವರ್ಷ ನವೆಂಬರ್ ಹಿ ವಾಸ್ 40. ಬಟ್ ಮ್ಯಾರೇಜ್ ಇಟ್ ವಾಸ್ ಲೇಟ್ ಓನ್ಲಿ ಅಲ್ವಾ? ಬಂದಿದ್ದನ್ನ ಫೇಸ್ ಮಾಡಬೇಕು. ಬಂದವನು ಹೋಗೇ ಹೋಗ್ತಾನೆ ಅಂದರೆ ಅದಕ್ಕೊಂದು ಟೈಮ್ ಇರತ್ತೆ, ಲಿಮಿಟ್ ಅಷ್ಟೇನೆ. ಸೊ ಏನು ಮಾಡೋಕ್ಕ, ಇಬ್ಬರೇ ಇದ್ದಾಗ ಯಾವಾಗಲೂ ಅವನದೇ ಯೋಚನೆ ಇರುತ್ತೆ. ಅದರ್ವೈಸ್ ಎಲ್ಲರ ಜೊತೆನೂ ಕಾಮನ್ ಆಗಿ ಹಂಗೆ ಇರ್ತೀವಿ. ಅದು ಮೈಂಡಲ್ಲಿ ಇರೋದು ಯಾವತ್ತೂ ಹೋಗಲ್ಲ. ಅದನ್ನ ವಿ ಹ್ಯಾವ್ ಟು ಬೇರ್ ಅಷ್ಟೇ. ವಿ ಶುಡ್ ಅಕ್ಸೆಪ್ಟ್ ದಟ್ ಹಾರ್ಡ್ ಕೋರ್ ರಿಯಾಲಿಟಿ. ಅಷ್ಟೇ ಮಾಡಲೇಬೇಕು. ಏನು ಮಾಡ್ತೀರಾ? ಏನು ಮಾಡೋಕ್ಕೆ